ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದಿಢೀರಂತ ಒಂದು ದಿವಸದಲ್ಲಿ ಮಾಡೋಂಥ ಹಪ್ಪಳ ಇದು. ಒಂದು 4 ಗಂಟೆಯಷ್ಟು ಬಿಸಿಲಿದ್ರೆ ಸಾಕು ನಮಗೆ ಈ ಹಪ್ಪಳನ ರೆಡಿ ಮಾಡ್ಕೊಳ್ಬೋದು. ನೀವು ಬೆಳಗ್ಗೆ ಪ್ರಿಪೇರ್ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ಅಥವಾ ಸಂಜೆ ಊಟಕ್ಕೆ ಗ್ಯಾರಂಟಿಯಾಗಿ ಈ ಹಪ್ಪಳನ ಫ್ರೈ ಮಾಡ್ಕೊಳ್ಬೋದು. ಅಷ್ಟು ಸಿಂಪಲ್ಲು, ಅಷ್ಟು ಬೇಗ ಕೂಡ ಆಗುತ್ತೆ. ಈಸಿ ಪ್ರೊಸೀಜರು, ಮಾಡೋದು ಕೂಡ ತುಂಬಾ ಸುಲಭ. ರವೆ ಹಪ್ಪಳ ಮಾಡೋದಕ್ಕೆ ಬಾಂಬೆ ರವೆ ಅಥವಾ ಮೀಡಿಯಮ್ ರವೆ, ಉಪ್ಪಿಟ್ಟು ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಆ ರವೆ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಹಾಗೆ 1/4 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಟೀ ಸ್ಪೂನ್ ಇದು. ಟೀ ಸ್ಪೂನಿಂದ 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ ಹುಂಡೆ ಹಾಕ್ತಾ ಇದ್ದೀನಿ. ಮೆಣಸು ಮಾತ್ರ ಕುಟ್ಟಿ ಈ ಥರ ರಫ್ ಆಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಮಿಕ್ಸಿಗೆ ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಸ್ವಲ್ಪ ಹಿಂಗು, ಹಾಗೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಈ ಥರ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡಿದ್ದೀನಿ. ಬೀಜನೆಲ್ಲ ಉದುರಿಸ್ಕೊಂಡು ಸಿಪ್ಪೆನೆಲ್ಲ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಒಣಗಿಸಿದ್ರೆ ಅಥವಾ ಬಿಸಿ ಮಾಡಿದ್ರೆ ಈ ಥರ ಸಿಪ್ಪೆ ಬಿಡುತ್ತೆ. ಹಾಗೆ ಕರ್ಬೇವಿನ ಸೊಪ್ಪು ಒಂದು 5ರಿಂದ 6 ಕಡ್ಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ರವೆ ಹಾಕ್ಕೊಳ್ಳೋಣ. ರವೆ ನೀಟಾಗಿ ಜರಡಿ ಹಿಡಿದು ಇಟ್ಕೋಬೇಕು. ಹಾಗೆ ಅದ್ರ ಜೊತೆಗೇ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕಾಗತ್ತೆ. 1 ನಿಮಿಷ ಕರೆಕ್ಟಾಗಿ ನೋಡ್ಕೊಂಡೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಕಪ್ಪಷ್ಟು ಅದೇ ನೀರಿನಲ್ಲಿ ರುಬ್ಕೊಂಡಿರೋಂಥದ್ದು. ಇಲ್ಲಿ ಯಾವುದೂ ನೆನೆಸಿಲ್ಲ, ಜಸ್ಟ್ ಪೌಡ್ರ್ ಮಾಡಿ 1 ನಿಮಿಷದಷ್ಟು, ಅರ್ಧ ನಿಮಿಷದಷ್ಟು 2 ಸಲ ರುಬ್ಕೊಂಡಿದ್ದೀನಿ. ಈಗ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 1/4 ಕಪ್ಪು ಮೈದಾ ಹಿಟ್ಟು ಜಾಸ್ತಿ ತೊಗೊಂಡಿದ್ವಲ್ಲ, ಹಾಗಾಗಿ 1/4 ಕಪ್ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಮೈದಾ ಮತ್ತು ರವೆ ತೊಗೊಂಡಿದ್ದೀವಿ ಅಷ್ಟು ನೀರನ್ನು ಉಪಯೋಗಿಸ್ಕೋಬೇಕಾಗುತ್ತೆ. 1/4 ಕಪ್ಪಷ್ಟು ಟೋಟಲ್ಲು. 1 ಕಪ್ಪು ರವೆ, 1/4 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಹಾಗಾಗಿ ನೀರು ಕೂಡ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಈಗ ಮೆಣಸಿನ ಪುಡಿ, ಹಾಗೆ ಜೀರಿಗೆ ಪುಡಿ, ಹಾಗೆ ಕರಿಬೇವಿನ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ. ನಾನಿಲ್ಲಿ 1.5 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಪ್ಪಳದ ಬ್ಯಾಟರ್ ರೆಡಿ ಆಯಿತು. ನೀವು ಪ್ಲೈನ್ ಕೂಡ ಮಾಡ್ಬೋದು, ಏನೂ ಆಗ್ತದೆ, ಬರೀ ಉಪ್ಪು ಒಂದೇನೆ ಹಾಕೊಂಡು ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತೀನಿ. ಇಂಗು ಕೂಡ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ. ನೀವು ಅಜ್ವಾಯಿನ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಒಂದು ರೊಟ್ಟಿ ಹೆಂಚು ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಬಿಟ್ಟು ಕಾಯೋದಕ್ಕೆ ಇಡೋಣ. ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಬೇಕಾಗುತ್ತೆ ಹಿಂಭಾಗದಿಂದ ತೊಗೊಳಕ್ಕೆ, ಅದನ್ನು ತೆಗೆಯೋದಕ್ಕೆ. ಹಾಗೆ 2 ಪ್ಲೇಟ್ ಆದರೆ ಸಾಕು ನಮಗೆ. ನೀರು ಕಾಯೋಷ್ಟರಲ್ಲಿ ಈ ಪ್ಲೇಟಿಗೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಜಸ್ಟು ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ಳೋಣ. ಈ ಥರ ಮಾಡಿಟ್ಕೊಂಡ್ರೆ ಸಾಕು. ನೀರು ಕುದೀತಾ ಇದೆ. ಈಗ ಒಂದು ಪ್ಲೇಟ್ ಇಟ್ಟು, ನಿಮ್ಗೆ 2 ಪ್ಲೇಟ್ ಇಡ್ಸಿದ್ರೆ 2 ಪ್ಲೇಟ್ ಒಂದೇ ಸಲ ಇಡ್ಬೋದು. ಮುಚ್ಚಿಡೋಣ. ಒಂದು ಅರ್ಧ ನಿಮಿಷ ಆಗಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನಿಮಗೆ ಮೇಲೆ ಸ್ವಲ್ಪ ಕೂಡ ಲಿಕ್ವಿಡ್ ಥರ ಅನಿಸಲ್ಲ, ಅದು ಕೂಡ ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಇದನ್ನು ತೆಗೆದು ತಣ್ಣೀರು ಪ್ಲೇಟ್ ಇದೆಯಲ್ಲ ಅದಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಮತ್ತೆ ಇನ್ನೂ ಒಂದು ಪ್ಲೇಟ್ ಇದೆಯಲ್ಲ ಆ ಪ್ಲೇಟ್ ಇಟ್ಬಿಟ್ಟು ಅದೇ ರೀತಿ ಮುಚ್ಚಿಡೋಣ. ಒಂದು ಅರ್ಧ ನಿಮಿಷ ಬೆಂದರೆ ಸಾಕು ನಮಗೆ. ಪ್ಲೇಟ್ ತುಂಬ ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೋಬೇಕು ಪ್ಲೇಟ್ನ. ನಾವಿಲ್ಲಿ ಎಣ್ಣೆ ಬಳಸೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಥರ ಸ್ವಲ್ಪ ತೇವ ಮಾಡಿಕೊಂಡು ಸಾಕು. ನೋಡಿ, ಒಂದು ಸ್ವಲ್ಪ ಕೂಡ ಡ್ರಾಪ್ ಕೂಡ ಎಣ್ಣೆ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಬರುತ್ತೆ. ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ನಂತರ ಬಿಸಿಲಲ್ಲಿ ಒಣಗಿಸ್ಕೊಳ್ಬೋದು. ಪ್ಲೇಟಿಂದ ಅದನ್ನು ತೆಗೆದು ನಮಗೆ ಮತ್ತೆ ಬ್ಯಾಟರ್ ಹಾಕ್ಕೊಂಡು ಇಡೋ ತನಕ ಅರ್ಧ ನಿಮಿಷ ಆಗಿರುತ್ತೆ ಕರೆಕ್ಟಾಗಿ. ನಾವು ಹಾಗಾಗಿ 2 ಪ್ಲೇಟ್ ತೊಗೊಂಡ್ರೆ ಸಾಕು. ಬೇಗ ಒಂದು 15 ನಿಮಿಷದಲ್ಲೆಲ್ಲ ಈ ಹಪ್ಪಳ ರೆಡಿ ಮಾಡ್ಕೊಳ್ಬೋದು. ಈಗ ನಾವು ಆ ಪ್ಲೇಟ್ ತೆಗೆದು ಈ ಪ್ಲೇಟ್ ಇಟ್ಟು, ಈ ಪ್ಲೇಟಲ್ಲಿರೋದನ್ನು ಬೆಂದಿರೋದನ್ನು ತೆಗೆದು ಹಪ್ಪಳನ ಸೈಡ್ಗೆ ಹಾಕಿ ಮತ್ತೆ ಬ್ಯಾಟರ್ ಹಾಕೋಷ್ಟರಲ್ಲಿ ಅರ್ಧ ನಿಮಿಷ ಬೇಕಾಗುತ್ತೆ. ಅಷ್ಟರಲ್ಲಿ ಹಪ್ಪಳ ಕೂಡ ಬೆಂದಿರುತ್ತೆ. ನಾವು ತಣ್ಣಗಾಗಕ್ಕೆ ಬಿಡಬೇಕಾಗಿಲ್ಲ, ಮತ್ತೇನೋ ಸುಡುತ್ತೆ ಅನ್ನೋ ಗಾಬರಿ ಕೂಡ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಪ್ಲೇಟ್ ಕೂಡ ಆರಿಸ್ಬೇಕಾಗಿಲ್ಲ,
ಜಸ್ಟ್ ಇಮಿಡಿಯೇಟ್ ಆಗುತ್ತೆ, ಸ್ವಲ್ಪ ಕೂಡ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ನಮಗೆ ಇದನ್ನು ಬೇಯಿಸ್ತಾ ಏನಾದ್ರು ನೀರೇನೋ ಕಡಿಮೆ ಆಯಿತು ಅಂದರೆ ನೀರನ್ನ ಹಾಕ್ಕೊಂಡು ಅದು ಪೂರ್ತಿ ಕುದಿಯೋವರೆಗೂ ಬಿಡಬೇಕಾಗುತ್ತೆ. ನೀರು ಮಾತ್ರ ಸ್ವಲ್ಪನೂ ಕಡಿಮೆ ಆಗೋ ರೀತಿ ನೋಡ್ಕೋಬೇಕು. ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ನೀರು ಕುದಿಬೇಕಾದ್ರೆ ಮಾತ್ರ ಮತ್ತೆ ನಾವು ಹಪ್ಪಳದ ಹಿಟ್ಟನ್ನ ಇಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಒಂದು ಅರ್ಧ ನಿಮಿಷದಷ್ಟು ನೀರು ಕುದಿಸ್ಕೊಳ್ಳೋಣ. ನೋಡಿ, ಈ ಥರ ಪ್ರತಿ ಸಲ ನೀರೇನಾದ್ರು ಕಡಿಮೆ ಆಗ್ತಾ ಇದೆ ಅಂತ ಅನಿಸಿದಾಗ ನಿಮಗೆ ಮತ್ತೆ ನೀರು ಹಾಕಿ ಕುದಿ ಬಂದ ಮೇಲೆ ಮತ್ತೆ ನೀವು ಇನ್ನೊಂದು ಪ್ಲೇಟ್ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಇಟ್ಟಿರೋಂಥ ಐಟಮ್ಸ್ ಏನಿರುತ್ತೆ ಅದು ಬೆಂದಿರೋದಿಲ್ಲ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಮೆಥಡ್ನ ಫಾಲೋ ಮಾಡಬೇಕು. ನೋಡಿ, ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀರು ದೋಸೆ ಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮಗೇನಾದ್ರು ಹಪ್ಪಳ ಮಾಡ್ತಾ ಈ ರೀತಿ ಪ್ಲೇಟಿಗೆ ಏನಾದ್ರು ಅಂಟ್ಕೊಂತು ಅಂದರೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಪ್ಲೇಟನ್ನು ಚೆನ್ನಾಗಿ ತೊಳೆದು ಒಂದು ಸಲ ಆ ಪ್ಲೇಟ್ನ ಉಪಯೋಗಿಸ್ಕೊಳ್ಳಿ. ಆ ಥರ ಏನಾದ್ರು ಅಂಟ್ಕೊಂಡ್ರೆ ಸ್ವಲ್ಪ ಆ ರೀತಿ ಮಾಡಿ ನೋಡಿ. ಪ್ರತಿಯೊಂದು ಎಷ್ಟು ಈಸಿಯಾಗಿ ತೆಗಿಬೋದು ಅಂತ. ನಾವು ನೀರಲ್ಲಿಟ್ಟು ಕುದಿಸೋದ್ರಿಂದ ಪ್ಲೇಟನ್ನು ಸ್ವಲ್ಪ ಈ ರೀತಿ 1 ಇಂಚಷ್ಟು ಉದ್ದ ಇರಬೇಕು. ಈ ಥರ ಇದ್ದರೆ ನಮಗೆ ನೀರು ಹೋಗ್ಬಿಡುತ್ತೆ ಹಪ್ಪಳದೊಳಗಡೆ ಬೇಯಬೇಕಾದಾಗ. ಹಾಗಾಗಿ ನೀರು ಕುದಿಯುತ್ತಲ್ಲ, ನಾವು ಡೈರೆಕ್ಟ್ ನೀರಲ್ಲೇ ಇಡೋದ್ರಿಂದ ಸ್ವಲ್ಪ ಕಟ್ಟು ಉದ್ದ ಇರೋಂಥದ್ದು 1-1.5 ಇಂಚು ಕಟ್ಟು ಉದ್ದ ಇರೋಂಥ ಪ್ಲೇಟ್ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇದು ಹೋದ್ಸಲ ಮಾಡಿದ ಹಪ್ಪಳ. ಸ್ವಲ್ಪ ಬಿಸಿಲಿದ್ದಾಗ ಮತ್ತೆ ಒಣಗಿಸಿ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಾಗಾಗಿ ಹಪ್ಪಳ ಪೂರ್ತಿ ಕಲರ್ ಸ್ಪ್ರೆಡ್ ಆಗಲ್ಲ. ನೀವು ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಅಥವಾ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ಹಪ್ಪಳದ ಹಿಟ್ಟು ಪೂರ್ತಿ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಣ್ಣುಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ನಿಮಗೆ ಹಪ್ಪಳದ ಕಲರ್ ಸೇಮ್ ಹಾಗೆ ಇರುತ್ತೆ. ಬಿಸಿಲು ಟೈಮಲ್ಲಿ ಮಾಡಿ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ನೀವು ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು. ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕೊಂಡು ಮಾಡ್ಬೋದು, ಅಥವಾ ಏನು ಮಸಾಲೆ ಬೇಡ ಅಂದರೆ ಬರೀ ಉಪ್ಪು ಒಂದನೇ ಹಾಕಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಉಪ್ಪು ಇಂಗು ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡೋರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ದೊಡ್ಡಕ್ಕಾಗ್ತಿದೆ ಅಂತೇಳಿ. ಒಂದೊಂದು ಹಪ್ಪಳ ಡಬ್ಬಲ್ ಸೈಜ್ನಲ್ಲಿ ಉಬ್ಬುತ್ತೆ. ಇಲ್ಲಿ ಸೋಡಾ ಕೂಡ ಬಳಸಿಲ್ಲ, ನಾವು ಸಾಬುದಾನ ಕೂಡ ಬಳಸಿಲ್ಲ. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಸ್ವಲ್ಪ ಹಪ್ಪಳದ ಹಿಟ್ಟನ್ನ ಸ್ವಲ್ಪ ದಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನೀವು ತಿನ್ನುವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ತೆಳ್ಳ ಹಿಟ್ಟಿಗಿಂತ ಮನೇಲೇ ಮಾಡೋದ್ರಿಂದ ಸ್ವಲ್ಪ ದಪ್ಪವಾಗಿಯೇ ಹಿಟ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಗರಿಯಾದಂಥ ರವೆ ಹಪ್ಪಳ ನೀವು ವಾರಗಳು ಮಾಡಿದಾಗ ಎಲ್ಲ ಬೇಕು ಅಂದಾಗ ನೀವು ಅಕ್ಕಿ ಹಪ್ಪಳ ಉಪಯೋಗಿಸಲ್ಲ ಅಂದಾಗ ಕೂಡ ಈ ರೀತಿ ರವೆ ಹಪ್ಪಳಗಳನ್ನ ಮಾಡಿಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಇದಕ್ಕೆ ಹಣ್ಣುಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿಲ್ಲ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಪ್ಪಳದ ಕಲರ್ ಚೇಂಜ್ ಆಗಿದೆ ಅಷ್ಟೇ. ರುಚಿ ಮಾತ್ರ ಎರಡೂ ಅದ್ಭುತವಾಗಿದೆ. ತುಂಬ ಉಪ್ಪು ತೊಗೊಳ್ಳಲ್ಲ ಇದು, ತುಂಬ ಉಪ್ಪನ್ನ ಹಾಕೋದಕ್ಕೆ ಹೋಗಬೇಡಿ. ನೋಡಿರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತೇಳಿ. ನೀವು ಕೂಡ ಬಿಸಿಲಿರೋದ್ರಿಂದ ಒಂದು ಸಲ ಟ್ರೈ ಮಾಡಿ. ಈಸಿಯಾಗಿ ಒಂದೇ ದಿವಸದಲ್ಲಿ ಮಾಡ್ಕೊಳ್ಬಹುದು ಇದನ್ನು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದನ್ನು ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.